ಇನ್ಹೇಲ್, 1 ನಿಮಿಷ ಹೋಲ್ಡ್ ಮಾಡಿ. ಎಕ್ಸೇಲ್. Inhale, hold, exhale, 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 ಯಾರು ಅಲ್ಲಾಡಬಾರ್ದು, ಎಲ್ಲ ಕಣ್ಮುಚ್ಕೊಂಡಿರಬೇಕು. ಡೀಪಾಗಿ ನಾವು ಶ್ರೀರಾಮಕೃಷ್ಣರನ್ನು ಪ್ರಾರ್ಥನೆ ಮಾಡೋಣ. ಮೊದಲು ನಾವು ಕಣ್ಮುಂದೆ ಶ್ರೀರಾಮಕೃಷ್ಣರ ಮೂರ್ತಿಯನ್ನು ಭಾವಿಸೋಣ. ಆ ಕಣ್ಣುಗಳು, ಮುಖ, ಅವರನ್ನು ಭಾವಿಸೋಣ. ಅವರನ್ನು ನಮ್ಮ ಹೃದಯ ಮಂದಿರಕ್ಕೆ ಆಹ್ವಾನಿಸೋಣ. ನಮ್ಮ ಹೃದಯ ಮಂದಿರದಲ್ಲಿ ನಮ್ಮ ಇಷ್ಟ ದೇವತೆಯಾಗಿ ಅವರನ್ನು ಕೂರಿಸೋಣ. ಅವರಿಗೆ ಮಾನಸಿಕವಾಗಿ ಪೂಜೆ ಮಾಡೋಣ. ಕಮಲದ ಪುಷ್ಪಗಳನ್ನು ಅವರ ಪಾದಕ್ಕೆ ಅರ್ಪಿಸಿ ಮಾನಸಿಕವಾಗಿ ಅವರಿಗೆ ಪ್ರಣಾಮ ಸಲ್ಲಿಸೋಣ. ಇವತ್ತು ಬೆಳಗ್ಗೆಯಿಂದ 6 ಗಂಟೆಯಿಂದ ಅಖಂಡ ಜಪಯಜ್ಞ ಈ ಸ್ಥಳದಲ್ಲಿ ನಡೆದಿದೆ. ಈ ವಾತಾವರಣ ತುಂಬ ಅದ್ಭುತವಾಗಿದೆ. ಮನಸ್ಸು ಪ್ರಶಾಂತವಾಗಿ ಇಡೀ ದಿನ ಶ್ರೀರಾಮಕೃಷ್ಣರ ಜಪವನ್ನು ಮಾಡಿರೋ ಅಂಥ ಸ್ಮರಣೆ ಇದೆ ಮನಸ್ಸಿನಲ್ಲಿ. ಶ್ರೀರಾಮಕೃಷ್ಣರನ್ನು ಅವರ ಪಾದಗಳಿಗೆ ಒಂದೊಂದೇ ಕಮಲದ ಪುಷ್ಪಗಳನ್ನು ಅರ್ಪಿಸ್ತಾ ಇದ್ದೀವಿ ಒಂದೊಂದು ನಾಮಜಪದಲ್ಲಿ ಅಂತ ಭಾವಿಸ್ತಾ ಅವರ ನಾಮಜಪವನ್ನು ಮಾಡೋಣ.
ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಶ್ರೀರಾಮಕೃಷ್ಣರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಅವರ ಕಣ್ಣಿನಿಂದ ನಮ್ಮ ಮೇಲೆಲ್ಲ ಕೃಪೆ ಹರಿಸ್ತಾ ಇರೋದನ್ನು ಎಲ್ಲರೂ ಭಾವಿಸಿ ಹರಿ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು. ಈಗ ಈ ವಾರದ ಥಾಟನ್ನು ನೋಡೋಣ. ತುಂಬ ಪ್ರಚಲಿತವಾದಂಥ ಥಾಟು, ಎಲ್ರಿಗೂ ಗೊತ್ತಿರುವಂಥ ಥಾಟು ಸ್ವಾಮಿ ವಿವೇಕಾನಂದರದು. ಸ್ಟ್ಯಾಂಡ್ ಅಪ್, ಬಿ ಬೋಲ್ಡ್, ಬಿ ಸ್ಟ್ರಾಂಗ್, ಟೇಕ್ ದ ಹೋಲ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಓನ್ ಶೋಲ್ಡರ್ಸ್, ನೋ ದ್ಯಾಟ್ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಎಷ್ಟು ಅದ್ಭುತವಾಗಿ ಒಂದು 4 ಲೈನಲ್ಲಿ ಪೂರ್ತಿ ನಮಗೆ ಏನು ಬೇಕೋ ಅದನ್ನು ಸ್ವಾಮಿ ವಿವೇಕಾನಂದರು ನಮಗೆ ಹೇಳಿದ್ದಾರೆ. ಗುರಿ ಮುಟ್ಟೋವರೆಗೂ ನೀವು ಎಲ್ಲೂ ನಿಲ್ಲಬೇಡಿ, ಮುಂದೆ ಹೋಗ್ತಾ ಇರಿ. ನಾನಿಲ್ಲಿ
ಫೇಲ್ಯೂರ್ ಆಗಿದೆ, ನಾನು ಮುಂದೆ ಹೋಗೋಕ್ಕಾಗಲ್ಲ, ನನಗೆ ಸಕ್ಸಸ್ ಇಲ್ಲ ಅನ್ನೋದನ್ನ ನೀವು ಯೋಚನೆನೇ ಮಾಡಬೇಡಿ. ನಿಮ್ಮ ಪ್ರಯತ್ನನ ಮಾಡ್ತಾ ಇರಿ ಅಂತ ಸ್ವಾಮೀಜಿ ಇಲ್ಲಿ ಹೇಳ್ತಾರೆ. ಸ್ಟ್ಯಾಂಡ್ ಅಪ್, ಬಿದ್ದೆ ಅಂತ ಅಂದ್ಬಿಟ್ಟು ನಾನು ಬಿದ್ದಿದ್ದೀನಿ ಎದ್ದೇಳಕ್ಕಾಗಲ್ಲ ಅನ್ನೋ ಥರ ಯೋಚನೆನೇ ಮಾಡಬೇಡಿ. ಎದ್ದು ಮುಂದೆ ಹೋಗ್ತಾ ಇರಿ, ಮುಂದೆ ಮಾಡ್ತಾ ಇರಿ, ಸಕ್ಸಸ್ಸು ನಿಮ್ಮ ಫೀಟಲ್ಲಿರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಸ್ವಾಮೀಜಿ ಹೇಳ್ತಾರೆ. ಎಷ್ಟು ಅದ್ಭುತವಾಗಿದೆ. ಎಲ್ರೂ ನಾನೀಗ ಒಂದು ಇದು ಹೇಳಿದ್ದೀನಿ, ಎಲ್ಲರೂ ನಾವೇನು ಮಾಡೋಣ ಅಂದರೆ ಒಂದು ಶ್ರದ್ಧೆನ ಬೆಳೆಸ್ಕೊಳ್ಳೋಣ. ಒಂದು ಚಿಕ್ಕದು ಏನು ಅಂತಂದರೆ, ಈಗ ಥಾಟ್, ರುಟೀನ್ ಸ್ಲಿಪ್ಪು, ಸಂಧ್ಯಾರತಿ ನಾವು ನಾನು ಹೇಳಿದ್ದೆ ಶನಿವಾರ 4ರಿಂದ 10 ಗಂಟೆ ಒಳಗೆ ಕಳಿಸೋಣ ಅಂತ. ಕೆಲವರಿಗೆ ಕಷ್ಟ ಆಗ್ಬೋದು. ಸೊ ಒಂದು ಕೆಲಸ ಮಾಡೋಣ, ಶನಿವಾರ ಮಧ್ಯಾಹ್ನದಿಂದ ಭಾನುವಾರ ಮಧ್ಯಾಹ್ನದೊಳಗೆ 24 hours ಟೈಮ್ ಇರುತ್ತೆ ನಿಮಗೆ. ನೀವೆಲ್ಲ ಕಳಿಸಿ ಆ ಟೈಮಲ್ಲಿ ಥಾಟು, ರುಟೀನ್ ಸ್ಲಿಪ್ಪು, ಸಂಧ್ಯಾರತಿ, ಈ ಸಣ್ಣದನ್ನ ನಾವು ಫಾಲೋ ಮಾಡ್ತಾ ಹೋದರೆ ನಾವು ದೊಡ್ಡವರಾದಾಗ ನಮಗೆ ಇದೇ ಡಿಸಿಪ್ಲಿನು ನಾವು ಮುಂದೆ ಅದನ್ನ ನಮ್ಮ ಎಲ್ಲ ಕ್ಷೇತ್ರದಲ್ಲೂ ನಾವು ಇದನ್ನ ಅಳವಡಿಕೆ ಮಾಡ್ಕೋಬೋದು. ಇದನ್ನ ನಾವು ಎಲ್ಲರೂ ಮಾಡೋಣಂತೆ. ನನಗೆ ಇವಾಗ ಇರೋದು 34 ರೆಗ್ಯುಲರ್ ಚಿಲ್ಡ್ರನ್ನು. ಎಲ್ಲರೂ ನೀವು ಶನಿವಾರ ಮಧ್ಯಾಹ್ನದಿಂದ ಭಾನುವಾರ ಮಧ್ಯಾಹ್ನದೊಳಗೆ ಥಾಟ್, ರುಟೀನ್ ಸ್ಲಿಪ್, ಸಂಧ್ಯಾರತಿ ಡೀಟೇಲ್ಸ್ ಕಳಿಸ್ಬೇಕು. ಮತ್ತು ಎಲ್ಲ ಮಕ್ಕಳು 1ನೇ ತಾರೀಕು ಮತ್ತು 15ನೇ ತಾರೀಕು ಟಾಸ್ಕ್ ಆಫ್ ಫೋರ್ಟ್ ನೈಟ್ ಅಂತ ಇರುತ್ತೆ. ಅದನ್ನ ನೋಡ್ಬಿಟ್ಟು ಅಪ್ಪ ಅಮ್ಮ ಬ್ಯುಸಿ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಇದು ಹೇಳಕ್ಕೆ ಅವ್ರಿಗೂ ಗೊತ್ತಾಗದೇ ಇರ್ಬೋದು. ಸೊ ನೀವೇ ನೋಡ್ಬಿಟ್ಟು ನೀವೇ ಅದನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿ. ಅದನ್ನ ಟಿಕ್ ಮಾಡ್ಕೊಳ್ಳಿ. ಪ್ರಾಮಾಣಿಕವಾಗಿ ಯಾರೂ ಸುಳ್ಳು ಹಾಕಬಾರ್ದು. ಪ್ರಾಮಾಣಿಕವಾಗಿ ಎಲ್ಲರೂ ಅದನ್ನ ಟಿಕ್ ಮಾಡಿ. ಇದರಿಂದ ನಾವು ಸತ್ಯತೆ, ರಾಮಕೃಷ್ಣರು ಹೇಳೋ ಹಾಗೆ ಸತ್ಯತೆ ಕಲಿಯುಗದಲ್ಲಿ ನಮಗೆ ಬೇಕಾಗಿರೋದು. ಸೊ ಆ ಸತ್ಯತೆಯನ್ನು ಫಸ್ಟ್ ಬೆಳೆಸ್ಕೊಳ್ಳೋಣ, ಜೊತೆಗೆ ಶ್ರದ್ಧೆ, ಇವೆರಡನ್ನ ನಾವು ಸ್ಟಾರ್ಟ್ ಮಾಡೋಣ. ಆಮೇಲೆ ಸ್ಯಾಟರ್ಡೆ ಅಧ್ಯಯನ ಕೇಂದ್ರ ತುಂಬ ಒಳ್ಳೆ ಪುಸ್ತಕನ ಸ್ಟಾರ್ಟ್ ಮಾಡಿದ್ದೀವಿ. ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ, ಲೈಫ್ ಆಫ್ ಸ್ವಾಮಿ ವಿವೇಕಾನಂದ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಜಾಯಿನ್ ಆದರೆ ತುಂಬ ಚೆನ್ನಾಗಿರುತ್ತೆ. ಸ್ವಾಮೀಜಿನ ನಾವು ಡೀಪಾಗಿ ತಿಳ್ಕೊಬೋದು ಇಲ್ಲಿ. ಸೊ ಎಲ್ಲರೂ ಆದಷ್ಟು ಹೆಚ್ಚಿನ ಮಕ್ಕಳು ಇದರಲ್ಲಿ ಜಾಯಿನ್ ಆಗಿ ಅಂತ ನಾನು ಕೇಳ್ಕೊಳ್ತೀನಿ. ಈಗ ಜೈಕಾರದೊಂದಿಗೆ 1001ನೇ ಸಂಡೇ ಕ್ಲಾಸನ್ನು ಸಂಪನ್ನಗೊಳಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಜಿ ಕಿ ಜೈ. ಜೈ ಶ್ರೀ ಮಹಾಮಾಯಿ ಕಿ ಜೈ. ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಜಿ ಕಿ ಜೈ. ಎಲ್ಲರಿಗೂ ಜೈ ರಾಮ್ ಕೃಷ್ಣ. ಜೈ ರಾಮ್ ಕೃಷ್ಣ ಸರ್. ಜೈ ರಾಮ್ ಕೃಷ್ಣ ಸರ್. ಜೈ ರಾಮ್ ಕೃಷ್ಣ ಸರ್. ಜೈ ರಾಮ್ ಕೃಷ್ಣ ಸರ್. जय राम कृष्ण. जय राम कृष्ण. जय राम कृष्ण. जय राम कृष्ण सर. जय राम कृष्ण सर. जय राम कृष्ण. जय राम कृष्ण. जय राम कृष्ण.